ಮಾತಾಡೋದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರನ್ನು ನೋಡಿಬಿಡ್ತಾರ ನೀವು ಕೇಳ್ಬೋದು. ಅವ್ರು ನೋಡೋದೇ ಇರ್ಬೋದು, ಆದ್ರೆ ಅವರ ಬೆಂಬಲಿಗರು ಅವರ ಪಕ್ಷದವ್ರು ನೋಡ್ತಾರೆ. ಆ ಮೂಲಕ ಅದು ಎಲ್ಲಿಗೂ ತಲುಪಬೇಕು ಒಂದ್ ಸಣ್ಣ ಪ್ರಯತ್ನ ಆದ್ರೆ ನಮಗೂ ಕೂಡ ಖುಷಿನೇ. ಆ ನಿಟ್ಟಿನಲ್ಲಿ ನಾವು ಮಾತಾಡಿದ್ದೇವೆ. ಸ್ನೇಹಿತರೆ ನಮಸ್ಕಾರ. ಕೂರ್ಗ್ ಬಸ್ ನ ಈ ಕಂಟೆಂಟ್ ಗೆ ನಿಮ್ಗೆಲ್ರಿಗೂ ಸ್ವಾಗತ. ಕೊಡಗು ಜಿಲ್ಲೆಯಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ರಸ್ತೆಯ ಗುಂಡಿಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ಈ ಮಧ್ಯದಲ್ಲಿ ಮಡಿಕೇರಿಗೆ ಮುಖ್ಯಮಂತ್ರಿ ಭೇಟಿ ನೀಡ್ತಾ ಇದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಖಾಸಗಿ ಕಾರ್ಯಕ್ರಮ. ಎನ್.ಎ. ಹ್ಯಾರಿಸ್ ಅವರ ಪುತ್ರ ನಲಪಾಡ್ ಅವರ ವಿವಾಹ ಕಾರ್ಯಕ್ರಮ ಮಡಿಕೇರಿಯ ಹೊರವಲಯದ ಖಾಸಗಿ ರೆಸಾರ್ಟ್ ನಲ್ಲಿ ನಡೀಲಿಕ್ಕಿದೆ. ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ತಲಕಾವೇರಿಗೂ ಕೂಡ ಭೇಟಿ ನೀಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಚಟುವಟಿಕೆಗಳು ಆಗ್ತಾ ಇದಾವೆ. ಗುಂಡಿ ಮುಚ್ಚುವ ಕೆಲಸ, ಜೊತೆಗೆ ಎಲ್ಲೆಲ್ಲಿ ರಸ್ತೆಗಳು ಶಿಥಿಲ ಸಂಪೂರ್ಣ ಹೋಗಿದೆ ಅಲ್ಲಿಗೆ ಒಂದು ತಾತ್ಕಾಲಿಕವಾಗಿ ಏನಾದ್ರು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಸಿಎಂ ಆದ ನಂತರದಲ್ಲಿ ಮೊದಲ ಬಾರಿಗೆ ಕೊಡಗು ಜಿಲ್ಲೆಗೆ ಭೇಟಿ ನೀಡ್ತಿರುವ ಹಿನ್ನೆಲೆಯಲ್ಲಿ ಕೊಡಗಿಗೆ ಏನಾದ್ರೂ ಲಾಭ ಆಗ್ಬಹುದು ಅನ್ನೋದ್ರ ನಿಟ್ಟಲ್ಲೂ ಕೂಡ ಮಾತುಕತೆ ಆಗ್ತಾ ಇದಾವೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ಕುರಿತಾಗಿ ಮಾತಾಡೋಣ. ಪುಟ್ಟಪ್ಪರ ಸಿಎಂ ಅವರು ಬರ್ತಾ ಇದ್ದಾರೆ, ಏನಾದ್ರೂ ಆಗ್ಬಹುದಾ ಕೊಡಗು ಜಿಲ್ಲೆಗೆ? ಅದೇ ತಕ್ಷಣಕ್ಕೆ ಮಡಿಕೇರಿ ರಾಜಸೀಟ್ ರಸ್ತೆ ಮತ್ತು ಭಾಗಮಂಡಲ ರಸ್ತೆ ಕಾಮಗಾರಿ ಪ್ರಾರಂಭ ಆಗಿದೆ. ಬಹುಶಃ ಹೆಚ್ಚು ಟ್ರೋಲ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ರಾಜಸೀಟ್ ರಸ್ತೆ ಬಗ್ಗೆ ಹೆಚ್ಚು ಚರ್ಚೆ ಆಯಿತು. ಮೀಡಿಯಾಗಳು ಸಹ ಆ ರಸ್ತೆ ಬಗ್ಗೆ ಹೇಳುವಂಗೆ ಆಯಿತು. ರಾತ್ರೋರಾತ್ರಿ ಮುಖ್ಯಮಂತ್ರಿ ಕಾರ್ಯಕ್ರಮ ನಿಗದಿ ಆಗ್ತಾ ಇದ್ದಂತೆ ಆ ಕೆಲಸವನ್ನ ಪ್ರಾರಂಭಿಸಿದ್ದಾರೆ. ತಕ್ಷಣದ ಲಾಭ ಅದೊಂದು. ಈ ಸುದ್ದಿ ಫ್ಲಾಶ್ ಆದಾಗ ಮುಖ್ಯಮಂತ್ರಿ ಕೊಡಗಿಗೆ ಬರ್ತಿದ್ದಾರೆ ಅಂತ ಹೇಳುವಾಗ ನನಗೂ ನಿಜವಾಗ್ಲೂ ಖುಷಿ ಆಯ್ತು. ಅಂದ್ರೆ ಕಾವೇರಿ ದಕ್ಷಿಣ ಭಾರತದ ಜೀವಳ. ಕೊಡಗಿನಲ್ಲಿ ಹೊಡೆಯುವಂತ ಮಳೆ ಇಡೀ ಕರ್ನಾಟಕ, ತಮಿಳುನಾಡು ಈ ಎಲ್ಲ ಭಾಗಕ್ಕೆ ದೊಡ್ಡ ಮಟ್ಟದ ಪ್ರಯೋಜನವನ್ನ ತಂದು ಕೊಡುವಂಥದ್ದು. ಕರ್ನಾಟಕದ ಅರ್ಧ ಭಾಗಕ್ಕೆ ನೀರು ಪೂರೈಕೆ ಆಗುವಂಥದ್ದು ಕಾವೇರಿಯಿಂದ. ನಾಡನ್ನ ಆಳ್ವಿಕೆ ಮಾಡ್ತಿರುವಂತ ಒಬ್ಬ ಮುಖ್ಯಮಂತ್ರಿಗೆ ಅಧಿಕಾರ ಸ್ವೀಕಾರ ಮಾಡಿದ ಕೆಲವೇ ದಿನದಲ್ಲಿ ತನ್ನ ಶಾಸನ ಸಭೆಯಲ್ಲಿ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗಿ 2ನೇ ದಿನ 3ನೇ ದಿನಕ್ಕೆ ಕೊಡಗಿಗೆ ಆಗಮಿಸ್ತಿದ್ದಾರೆ. ಬಹಳ ಹೆಮ್ಮೆಯ ವಿಚಾರ ಅಂತ ಅನಿಸ್ತು ಬಿಡ್ತು. ಆದ್ರೆ ಖಾಸಗಿ ಕಾರ್ಯಕ್ರಮ ಅಂತ ಚೆಕ್ ಮಾಡುವಾಗ ತಮ್ಮ ಆಪ್ತರಾಗಿರುವಂತ ಕರ್ನಾಟಕ ಯುವ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರಾದಂತ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಅವರ ವಿವಾಹ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದು. ಬಹುಶಃ ವಿವಾಹ ಕಾರ್ಯಕ್ರಮಕ್ಕೆ ಮಾತ್ರ ಬಂದು ಹೋದ್ರೆ ಅದು ವಿವಾದ ಆಗ್ಬೋದು ಅಂತ ಕಾರಣಕ್ಕಾಗಿ ಬರುವ ಭೇಟಿಯೊಟ್ಟಿಗೆ ತಲಕಾವೇರಿ ಮತ್ತು ಬಗಂಡೇಶ್ವರ ಕ್ಷೇತ್ರದ ಭೇಟಿ ಕಾರ್ಯಕ್ರಮವನ್ನ ನಿಗದಿಪಡಿಸ್ಕೊಂಡಿದ್ದಾರೆ. ಒಂದು ಈ ಏನೋ ಕಾರಣಕ್ಕೆ ಬರ್ತಾ ಇರ್ಬೋದು, ಕಾರಣ ಏನೇ ಇರ್ಬೋದು, ಆದ್ರೆ ಒಂದು ಇಡೀ KRS ಇವತ್ತು ಭರ್ತಿ ಆಗ್ಬೇಕು ಅಂತ ಹೇಳಿದ್ರೆ, ತಮಿಳ್ನಾಡಿಗೆ ನೀರು ಹೋಗ್ಬೇಕು ಅಂತ ಹೇಳಿದ್ರೆ, ತಲಕಾವೇರಿಯಲ್ಲಿ ಹುಟ್ಟುವ ಕಾವೇರಿ ಮೈದುಂಬಿ ಹರಿದಾಗಷ್ಟೇ ಅದು ಸಾಧ್ಯ ಆಗುವಂಥದ್ದು. ಸಾಕಷ್ಟು ಮುಖ್ಯಮಂತ್ರಿಗಳು KRS ಭರ್ತಿ ಆದಾಗ ಅಥವಾ ಭರ್ತಿಯ ಸನ್ನಿಹದಲ್ಲಿ ಹೋಗಿ ಬಾಗಿನ ಅರ್ಪಿಸ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ. ಈ ಅಲ್ಲಿಗೆ ಎಲ್ಲಿಂದ ನೀರು ಬಂತು ಅಂತ ಹೇಳುವ ಪ್ರದೇಶದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಬಹಳದು ವಿಪರ್ಯಾಸ. ಬಹುಶಃ ನಾನು ಸಹ ಈ ಹಿಂದೆ ನಾವು ಈ ಒಂದ್ಸಲ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಿರುವ ಸಂದರ್ಭದಲ್ಲಿ ಹೇಳಿದೆ, ಮೇಕೆದಾಟು ಯೋಜನೆ ಬಗ್ಗೆ ಬಹಳ ಆಸಕ್ತಿ ವಹಿಸ್ತಿರುವಂತಹ DK ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಗಾಗಿ ಹೋರಾಟ ಮಾಡ್ತಿದ್ದಂತಹ ಜಲಸಂಪನ್ಮೂಲ ಸಚಿವರಾಗಿ ಈ ಯೋಜನೆಯನ್ನು ರೂಪಿಸಿದಂತಹ DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಕಾವೇರಿಯ ಸಮಸ್ಯೆ ಪರಿಹಾರ ಆಗ್ಬೇಕು ಅಂತ ಹೇಳಿದ್ರೆ ಕಾವೇರಿಯ ಮೂಲ ಊರಿನ ಅಭಿವೃದ್ಧಿಗೆ, ಇಲ್ಲಿಯ ಸಮಸ್ಯೆಗಳ ಪರಿಹಾರಕ್ಕೆ, ಇಲ್ಲಿಯ ಪರಿಸರದ ಸಂರಕ್ಷಣೆಗೆ, ಜನರ ಸಮಸ್ಯೆಗಳ ಪರಿಹಾರಕ್ಕೆ, ಇಲ್ಲಿಯ ಮೂಲಭೂತ ಸವಲತ್ತುಗಳಿಗೆ ಒತ್ತು ಕೊಡಬೇಕಾಗುತ್ತದೆ. ಇವತ್ತು ಸಹ ನಾನು ಅದನ್ನೇ ಹೇಳ್ತಾ ಇದ್ದೀನಿ. 70% ನೀರು ಕೊಡಗಿನಿಂದ ಹರಿದು ಹೋಗುವಂಥದ್ದು. ಇಲ್ಲಿ ಮಳೆ ಆದಾಗಷ್ಟೇ ಈ ಕಾವೇರಿ ಸಮಸ್ಯೆ ಪರಿಹಾರ ಆಗುದು. ಕೊಡಗಿನಲ್ಲಿ ಬರ ಬಂದಾಗ ನೀರಿನ ಸಮಸ್ಯೆ ಆಗುತ್ತೆ. ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿದಾಗ ನಿರಂತರವಾಗಿ 3 ದಿನ ಸುರಿದಂತ ಮಳೆ ಸಮಸ್ಯೆಗಳನ್ನ ತಕ್ಷಣ ಪರಿಹಾರ ಆಯಿತು. KRS 110 ಅಡಿಯನ್ನ ಭರ್ತಿ ಆಗುವಂಗೆ ಆಯಿತು. ಇವತ್ತು ಜಲಾಶಯದಿಂದ ತಮಿಳುನಾಡಿಗೆ ಅಗತ್ಯವಾದ ನೀರು ಹೋಗುವುದಕ್ಕೆ ಕಾರಣ ಆಗಿರುವಂತದೇ ಕೊಡಗಿನಲ್ಲಿ ಆಗಿರುವಂತಹ ಮಳೆ. ಕೊಡಗಿನಲ್ಲಿ ಆದಂತ ಮಳೆ ದೊಡ್ಡ ಮಟ್ಟದ ಉಪಕಾರ ನಾಡಿನ ಜನತೆಗಾಗುತ್ತೆ, ತಮಿಳುನಾಡು ರಾಜ್ಯದವರಿಗಾಗುತ್ತೆ, ಸರ್ಕಾರಗಳಿಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಹೀಗಿರ್ಬೇಕಾದ್ರೆ ಕೊಡಗಿನ ಇರುವಂತ ಕನಿಷ್ಠ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸಗಳಿಗೆ ಸರ್ಕಾರ ಒತ್ತು ಕೊಡ್ಬೇಕಾಗುತ್ತೆ. ಇವತ್ತು ತಲಕಾವೇರಿ ಬಗಂಡೇಶ್ವರ ಕ್ಷೇತ್ರಕ್ಕೆ ಭೇಟಿ ನೀಡುವಂತಹ ಮುಖ್ಯಮಂತ್ರಿ ನಾಡಿನ ಸುಭಿಕ್ಷೆಗಾಗಿ ಒಳ್ಳೆ ಮಳೆ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ತನಗೂ ಸಮಸ್ಯೆ ಪರಿಹಾರ ಆಗುತ್ತೆ, ರಾಜ್ಯದ ಜನ ಸುಭಿಕ್ಷೆ ಆಗ್ಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನ ಮಾಡ್ಬೋದು. ನಾವು ನಿಮಗೆ ಇವತ್ತು ಅಧಿಕಾರ ಇದೆ. ನೀವು ಹಿಂದೆ ಚುನಾವಣೆ ಪ್ರಚಾರ ಮಾಡ್ತಿರುವಾಗ ನಿಮ್ಮ ಸಮುದಾಯದವ್ರನ್ನ ಉದ್ದೇಶಿಸಿ ಮಾತನಾಡುವಾಗ ಹೇಳ್ತೀರಿ, ನನಗೂ ಸೈನ್ ಮಾಡುವ ಅವಕಾಶ ಕೊಡಿ, ನನಗೂ ಹಳದಿ ಸೈನ್ ಮಾಡುವಂತ ಅವಕಾಶ ಕೊಡಿ ಅಂತ ಹೇಳೋದನ್ನ ಅವರು ಕೇಳ್ತಾ ಇದ್ರು. ಗ್ರೀನ್ ಇಂಕ್ ಬಳಸುವಂತ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರು. ಇವತ್ತು ಗ್ರೀನ್ ಇಂಕ್ ಬಳಸುವಂತ ಅವಕಾಶ ನಿಮಗೆ ಸಿಕ್ಕಿದೆ. ಈ ಸಿಕ್ಕ ಅವಕಾಶವನ್ನ ಬಳಸ್ಕೊಂಡು ತಾವು ಕೊಡಗಿನ ಅಭಿವೃದ್ಧಿಗೆ ಏನಾದ್ರು ಮಾಡ್ಬೇಕಾಗುತ್ತೆ. ತಾವೇ ದೊಡ್ಡದಾಗಿ ಬೆಂಬಲಿಸ್ತಾ ಬಂದಂತ ನಿಮ್ಮ ಆಪ್ತರು ಆಗಿದಂತ SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೇ ತಲಕಾವೇರಿ ಕ್ಷೇತ್ರದ ಅಭಿವೃದ್ಧಿ ಆಗಿತ್ತು.
ತಲಕಾವೇರಿ ಕ್ಷೇತ್ರ ದೊಡ್ಡ ಮಟ್ಟದ ಅಭಿವೃದ್ಧಿಗೆ ಕಾರಣಕರ್ತರಾಗಿರುವಂತದೇ ಎಸ್ ಎಂ ಕೃಷ್ಣರವರು. ತಾವು ಅವರ ಗರಡಿಯಲ್ಲೇ ರಾಜಕೀಯವಾಗಿ ದೊಡ್ಡ ಉನ್ನತ ಸ್ಥಾನವನ್ನ ಇವತ್ತು ಅಲಂಕರಿಸುವ ಹಂತಕ್ಕೆ ಬೆಳೆದು ಬಂದಿರುವಂತವರು. ಆ ಈ ತಾವು ಕೊಡಗಿನ ಪರಿಸರ ಸಂರಕ್ಷಣೆ ಇರ್ಬೋದು, ಕೊಡಗಿನ ಮೂಲಭೂತ ಆ, ಸವಲತ್ತುಗಳ ಬೇಡಿಕೆಗಳಿರ್ಬೋದು, ಇಲ್ಲಿ ಆಗ್ಬೇಕಾಗಿದ್ದ ಕೆಲಸ ಕಾರ್ಯಗಳಿರ್ಬೋದು, ಇದಕ್ಕೆ ಬೇಕಾದಂತಹ ಅನುದಾನವನ್ನು ಒದಗಿಸುವ ಕೆಲಸಗಳನ್ನ ನೀವು ಮಾಡಬೇಕಾಗುತ್ತೆ. ಅದೇ ಸಂದರ್ಭದಲ್ಲಿ ಈ ಕೊಡಗಿಗೆ ಅವರು ಭೇಟಿ ನೀಡುವ ಸಂದರ್ಭದಲ್ಲೂ ಸಹ ಕೊಡಗಿನಿಂದ ಒಂದು ಗಮನ ಸೆಳೆಯುವಂತ ಮಹತ್ವದಾದಂತ ಒಂದು ಆಗ್ಲೇಬೇಕಾದಂತ ಕೆಲಸ ಕಾರ್ಯಗಳ 4-5 ಕೆಲಸಗಳ ಹಕ್ಕೊತ್ತಾಯವನ್ನು ಸಹ ನಾಡಿನ ಗಣ್ಯರು ಎಲ್ಲ ಸೇರಿ ತಕ್ಷಣಕ್ಕೆ ಅದನ್ನ ಮಾಡುವ ಕೆಲಸಗಳನ್ನ ಮಾಡಬೇಕು. ಇನ್ನೂ ಒಂದು ನನಗೂ ಅನಿಸ್ತು, ಇನ್ನೊಂದು ಫ್ಲಾಶ್ ಆಗುವಾಗ ಅನಿಸ್ತು, ಈ ಡಿ ಕೆ ಶಿವಕುಮಾರ್ ಅಪಾರವಾದಂತ ದೈವ ಭಕ್ತಿಯನ್ನ ಪ್ರದರ್ಶನ ಮಾಡ್ತಾ ಬಂದಿರುವಂತವರು, ಪೂಜಾ ಪುನಸ್ಕಾರವನ್ನ ಹೆಚ್ಚು ಭಾಗವಹಿಸ್ತಾ ಬಂದಿರುವಂತದ್ದು. ಈ ಚಾಮರಾಜನಗರಕ್ಕೆ ಹೋದ್ರೆ ಅಧಿಕಾರ ಕಳೆದುಕೊಳ್ತಾರೆ ಅಂತ ಹೇಳುವಂತ ಒಂದು ಕಳಂಕ ಇತ್ತು. ಹಾಗಾಗಿ ಸಾಕಷ್ಟು ಮುಖ್ಯಮಂತ್ರಿಗಳು ಚಾಮರಾಜನಗರಕ್ಕೆ ಹೋಗ್ತಾ ಇರಲಿಲ್ಲ. ಸಿದ್ದರಾಮಯ್ಯರು ಬ್ಯಾಕ್ ಟು ಬ್ಯಾಕ್ ಚಾಮರಾಜನಗರಕ್ಕೆ ಹೋಗಿ ಆ ಕಳಂಕವನ್ನ ಕಳಚುವ ಕೆಲಸವನ್ನ ಮಾಡಿದ್ರು. ಅದೇ ರೀತಿ ತಲಕಾವೇರಿಗೆ ಬಂದರೂ ಸಹ ಮುಖ್ಯಮಂತ್ರಿ ಅಧಿಕಾರ ಕಳ್ಕೊಳ್ತಾರೆ ಅಂತ ಹೇಳುವ ಒಂದು ವಿಚಾರ ಚಾಲ್ತಿಯಲ್ಲಿದೆ. ಜೆ.ಎಚ್. ಪಟೇಲ್ ಅವರು ಇಲ್ಲಿ ಬಂದ ನಂತರ, ಈ ತಲಕಾವೇರಿಗೆ ಬಂದು ಪೂಜೆ ಸಲ್ಲಿಸಿದ ನಂತರ ಅವರು ಅಧಿಕಾರವನ್ನು ಕಳೆದುಕೊಂಡ್ರು. ಆ ಕಾರಣಕ್ಕಾಗಿಯೂ ಒಂದು ಮಾತು ಚಾಲ್ತಿಯಲ್ಲಿದೆ, ಈ ತಲಕಾವೇರಿ ಮತ್ತು ಚಾಮರಾಜನಗರ ಈ ಎರಡು ಪ್ರದೇಶಗಳಿಗೆ ಬರುವವರು ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಅಂತ. ಈ ಭಯದಿಂದನೇ ಸಾಕಷ್ಟು ಮುಖ್ಯಮಂತ್ರಿಗಳು ಕಾವೇರಿ ತೀರ್ಥೋದ್ಭವ ಸಂದರ್ಭದಲ್ಲಿ ಬರಲಿಲ್ಲ. ಬಹುತೇಕ ಯಾವ ಮುಖ್ಯಮಂತ್ರಿಯು ಕಾವೇರಿ ತೀರ್ಥೋದ್ಭವ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಭೇಟಿ ನೀಡಲೇ ಇಲ್ಲ. ಬಹುತೇಕ ಮುಖ್ಯಮಂತ್ರಿ ಅಧಿಕಾರಿಗಳಿರುವಾಗಲೂ ಯಾವ ಮುಖ್ಯಮಂತ್ರಿಯು ತಲಕಾವೇರಿ ಕ್ಷೇತ್ರಕ್ಕೆ ಭೇಟಿ ನೀಡಕ್ಕೆ ಹೋಗ್ಲಿಲ್ಲ. ಕುಮಾರಸ್ವಾಮಿ ಸ್ವಲ್ಪ ಬರ್ತಾ ಇದ್ರು, ಅವರು ಕ್ಷೇತ್ರದ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ರು. ಇವತ್ತು ತಾವು ತಲಕಾವೇರಿ ಕ್ಷೇತ್ರಕ್ಕೆ ಬಹಳ ಆಸಕ್ತಿ ವಹಿಸಿ ಬರ್ತಾ ಇದ್ದೀರಿ. ಕೊಡಗಿನ ಕ್ಷೇಮಾಭಿವೃದ್ಧಿಗೆ ಒಂದು ಚಾಲನೆ ಸಿಗ್ಲಿ, ನಿಮ್ಮ ಅವಧಿ ಪೂರ್ಣಗೊಳಿಸುವುದರ ಮೂಲಕ ತಲಕಾವೇರಿಗೆ ಇರುವಂತ ಕಳಂಕ ಕಳಚಲಿ, ಆಡಳಿತದಲ್ಲಿರುವಂತ ಮುಖ್ಯಮಂತ್ರಿ ಇಲ್ಲಿ ಬಂದ್ರೆ ಅಧಿಕಾರ ಹೋಗುತ್ತೆ ಅಂತ ಹೇಳುವಂತ ಕಳಂಕ ಕಳಚಲಿ, ನಿಮಗೆ ಆಡಳಿತ ನಡೆಸೋದಕ್ಕೆ ಒಳ್ಳೆಯ ಶಕ್ತಿ ಕೊಡಲಿ, ನಾಡಿನ ಜನತೆಗೆ ಒಳ್ಳೆ ಕೆಲಸಗಳ ಮಾಡುವಂತ ಅವಕಾಶಗಳು ನಿಮ್ಮಿಂದ ಆಗ್ಲಿ ಅಂತ ಹೇಳಕ್ಕೆ ಬಯಸ್ತೇನೆ. ನೀವಾಗ್ಲೂ ಹೇಳಿದಾಗ ನಾವು ಸಿಎಂ ನ ಬೆಂಗಳೂರಿಗೆ ಹೋಗಿ ಮೀಟ್ ಆಗಿ ಅಲ್ಲಿ ಮನವಿ ಕೊಡೋದು ಬೇರೆ, ಅವ್ರು ಇಲ್ಲಿಗೆ ಬಂದಾಗ ನಮ್ಮ ಬೇಡಿಕೆಯನ್ನು ಅವ್ರ ಮುಂದೆ ಇಡೋದು ಬೇಡ. ಇಲ್ಲಿ ಬಂದಾಗ ನಾವು ಕೊಡಗಿಗೆ ಹೋಗಿದ್ದೆ, ಇಂಥ ಮನವಿಗಳನ್ನ ಕೊಟ್ಟಿದ್ರೆ ಅವರಿಗೆ ನೆನಪಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ಹೋದಾಗ ಬೆಳಗಿನ ಸಂಜೆವರೆಗೆ ಬೇರೆ ಬೇರೆ ನಿಯೋಗ ಬರುತ್ತೆ, ಮನವಿ ಕೊಡುತ್ತೆ, 10ರಲ್ಲಿ 11 ಉಳಿಯುತ್ತೆ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ಮುಖಂಡರುಗಳು, ಜನಪ್ರತಿನಿಧಿಗಳು, ನಾಯಕರುಗಳು ಅವ್ರ ಜೊತೆಗೆ ಹೋಗಿ ತಿರುಗಾಡೋದು, ಜೊತೆಗೆ ಫೋಟೋಗೆ ಫೋಸ್ ಕೊಡೋದ್ರ ಜೊತೆಗೆ ಇದನ್ನು ಕೂಡ ಒಂಚೂರು ಆಸಕ್ತಿ ವಹಿಸಿ ಮಾಡ್ಬೇಕು. ಹೌದು, ಅವ್ರು ಬಂದಾಗ ಓಲೈಸ್ಕೊಳ್ಳುವುದಕ್ಕೆ, ತಾವು ಅದನ್ನು ಗುರುಸ್ಕೊಳ್ಳುವುದಕ್ಕೆ ಅಥವಾ ಅವ್ರು ಹೊಗಳುವುದಕ್ಕೆ ಇದು ಮಾಡೋದ್ರಿಂದ ಯಾವುದೇ ಪ್ರಯೋಜನಗಳು ಇರೋದಿಲ್ಲ ಸಹಜವಾಗಿ. ಇದನ್ನ ಬಹಳ ಶಾರ್ಟ್ ಪೀರಿಯಡ್ ಇದೆ, ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತಾ ಗೊತ್ತಿಲ್ಲ. ಜಿಲ್ಲೆಯ ಪ್ರಮುಖ ವಿಚಾರಗಳನ್ನ ಕೆಲವು 4-5 ಹಿರಿಯರಾದರೂ ಸೇರಿ ಒಂದು ತಕ್ಷಣಕ್ಕೆ ಒಂದು ಒಳ್ಳೆಯ ಬೇಡಿಕೆಗಳನ್ನ ಗಮನ ಹರಿಸುವಂತ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಇವನ್ ತಲಕಾವೇರಿ ಕ್ಷೇತ್ರದ ಅಭಿವೃದ್ಧಿಯ ಅವಶ್ಯಕತೆಗಳಿರಲ್ಲ, ಯಾಕಂದ್ರೆ ಅದು ಪ್ರಕೃತಿ ಇರುವಂತ, ಅಲ್ಲಿ ಅಭಿವೃದ್ಧಿ ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಕಾಂಕ್ರೀಟ್ ಕಟ್ಟಡಗಳ ನಿರ್ಮಾಣದಿಂದ ಆಗಿರೋದು ಜಾಸ್ತಿ ಇದೆ. ಅದು ಹೌದು, ಅದು ದೊಡ್ಡ ದೊಡ್ಡ ದೇವಸ್ಥಾನಗಳ ನಿರ್ಮಾಣದಿಂದ ತಲಕಾವೇರಿಯಿಂದ ಏನು ಆಗ್ಬೇಕಾಗಿಲ್ಲ. ಕಾವೇರಿ ನದಿಯ ಸ್ವಚ್ಛತೆ ಕಾಪಾಡುವುದಕ್ಕೆ, ನದಿ ನೀರನ್ನ ಹಿಂದೆ ಹಲವು ದಶಕಗಳ ಹಿಂದೆ ನದಿ ನೀರನ್ನ ನೇರವಾಗಿ ಬಳಸೋದಕ್ಕೆ ಹೇಗೆ ಯೋಗ್ಯವಾಗಿತ್ತು ಆ ರೀತಿಯಲ್ಲಿ ಬಳಕೆ ಆಗ್ಬೇಕು. ಇವಾಗ ಒಂದು 5-6 ಹಂತಕ್ಕೆ ದಾಟಿ ಹೋಗಿದೆ. ಕುದಿಸಿಯೂ ಕುಡಿಯಕ್ಕೆ ಯೋಗ್ಯದ ಆಗದ ಪರಿಸ್ಥಿತಿಗೆ ಅದು ತಲುಪಿ ಹೋಗಿದೆ. ಅಷ್ಟೊಂದು ತ್ಯಾಜ್ಯಗಳು ಜೀವ ನದಿಗೆ ಮೂಲದಿಂದನೇ ಸೇರ್ಪಡೆ ಆಗ್ತಾ ಇದೆ. ಅದನ್ನು ತಡೆಯುವುದಕ್ಕೆ ಏನೇನು ಕ್ರಮ ಹಾಕೊಳ್ಳಬೇಕು. ಕಾವೇರಿ ಅಭಿವೃದ್ಧಿಗೆ ತಲಕಾವೇರಿ ಅಥವಾ ಕಾವೇರಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವಂತಹ ಒಂದು ಮಹತ್ವದ ನಿರ್ಧಾರವನ್ನಾದ್ರೂ ತೆಗೆದುಕೊಳ್ಬೇಕಾಗಿದೆ. ಗಂಗಾ ಮಾದರಿಯಲ್ಲಿ ಗಂಗೆಯ ಪುನಶ್ಚೇತನಕ್ಕಾಗಿ ಏನೆಲ್ಲ ಕೆಲಸಗಳನ್ನ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೊಟ್ಟು ಕೇಂದ್ರ ಸರ್ಕಾರ ಮಾಡ್ತು, ಅದೇ ರೀತಿಯ ಒತ್ತನ್ನ ಇವತ್ತು ಕಾವೇರಿ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಮಾಡುವ ಕೆಲಸಕ್ಕೆ ಮುಖ್ಯಮಂತ್ರಿ ಮುನ್ನುಡಿ ಬರಿಬೇಕು. ಡಿ ಕೆ ಶಿವಕುಮಾರ್ ಆತರ ಮನಸ್ಸು ಮಾಡ್ತಾರೆ ಅಂತ ನಾವು ಯೋಚನೆ ಮಾಡುವ. ಬಹುಶಃ ತಮ್ಮ ಆಪ್ತನ ವಿವಾಹಕ್ಕೆ ಬರುತ್ತಿರುವ ಸಂದರ್ಭದಲ್ಲಿ ಆದ್ರೂ ಒಂದು ಒಳ್ಳೆಯ ಕಾರ್ಯಕ್ಕೆ, ನೆನಪಿನಲ್ಲಿ ಉಳಿಯುವಂತ ಕಾರ್ಯಕ್ಕೆ ಅವರು ಮೇಲ್ಪಂಕ್ತಿ ಹಾಕ್ಲಿ. ಆ ತರದ ಒತ್ತಡ ಸಹ ಅವರಲ್ಲಿ ಹಾಕ್ಬೇಕಾಗುತ್ತೆ. ಕಾವೇರಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ರಚನೆ ಮಾಡುವುದರ ಮೂಲಕ ಸಮಗ್ರವಾಗಿ ನದಿಯ ಸ್ವಚ್ಛತೆ ಇರ್ಬೋದು, ಅದರೊತ್ತಿಗೆ ನದಿಗೆ ನಿರಂತರವಾಗಿ ನೀರು ಹರಿದು ಹೋಗುವುದಕ್ಕೆ ಏನೆಲ್ಲ ಮಾಡ್ಬೇಕಾಗುತ್ತೆ, ಇಲ್ಲಿ ಪ್ರಾಧಿಕಾರದ ಮೂಲಕ ಎಲ್ಲ ಕೆಲಸಗಳನ್ನ ಮಾಡಬಹುದು. ಒಂದು ಮಹತ್ವದ ಪ್ರಾಧಿಕಾರವಾಗಿ ಅದನ್ನ ಕಾರ್ಯರೂಪಕ್ಕೆ ತರುವಂತ ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ಸಹ ಯೋಚನೆ ಮಾಡುವಾಗೆ ಆಗ್ಲಿ. ನಮ್ಮ ಕೊಡಗಿನ ಪ್ರಮುಖರು ಸಹ ಆ ವಿಚಾರಗಳನ್ನ ಇದು ಮಾಡಬೇಕು. ಈ ಬಗ್ಗೆ ಆಸಕ್ತಿ ಇರುವವರು ರಾಜ್ಯಕ್ಕೆ ಕಾರ್ಯದರ್ಶಿ ಆಗಿರುವಂತಹ ಪೊನ್ನಣ್ಣ ಅವ್ರನ್ನ ಭೇಟಿ ಮಾಡಿ ಅವರೊಟ್ಟಿಗೆ ಚರ್ಚೆ ಮಾಡಿ ಒಂದು ಮನವಿ ಪತ್ರವನ್ನ ಸಿದ್ಧಪಡಿಸಿ ಅವರು ತಲಕಾವೇರಿ ಕ್ಷೇತ್ರದಲ್ಲೇ
ದೇವನೆಲೆಯಲ್ಲೇ ಒಂದು ಒಳ್ಳೆಯ ಮನವಿಯನ್ನ, ಒಂದು ಇಡೀ ಜನರ ಹಿತಾಸಕ್ತಿಯನ್ನ ಕಾಪಾಡುವಂಥದ್ದು, ನನಗನ್ನಿಸುವಂಥದ್ದು ಕೊಡಗಿನ ರಸ್ತೆಗಳ ಸಮಗ್ರ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ಅನುದಾನವನ್ನ ಕೇಳುವಂಥದ್ದು, ಆನೆ ಮಾನವ ಸಂಘರ್ಷಕ್ಕೆ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಒಂದು ಪ್ರಯತ್ನವನ್ನ, ಯೋಜನೆಯನ್ನ ರೂಪಿಸಿ ಪ್ರಯತ್ನ ಪಡುವಂಥದ್ದು ಇರ್ಬೋದು. ಇಲ್ಲಿಯ ಪ್ರವಾಸೋದ್ಯಮ ವ್ಯವಸ್ಥಿತ ರೀತಿಯಲ್ಲಿ ನಡೆಯುವುದು, ಪ್ರವಾಸೋದ್ಯಮ ತಾಣಗಳಿಗೆ ಅಗತ್ಯವಾದ ಮೂಲಭೂತ ಸವಲತ್ತುಗಳನ್ನು ಒದಗಿಸುವುದರೊಂದಿಗೆ ಕೊಡಗಿನ ಪ್ರವಾಸೋದ್ಯಮ ಒಂದು ಸುಸ್ಥಿರವಾದಂತ ವ್ಯವಸ್ಥಿತವಾಗಿ ನಡೆಯುವಂತ ಒಂದು ಕಾರ್ಯ ಯೋಜನೆಯನ್ನ ರೂಪಿಸುವ ಒಂದು 4-5 ಬೇಡಿಕೆಗಳನ್ನ ಮುಂದಿಡುವಂಥದ್ದು, ದೇವ ಸನ್ನಿಧಿಯಲ್ಲೇ ಮುಂದಿಡುವಂಥದ್ದು ಒಳ್ಳೆಯದು. ಆ ನಿಟ್ಟಿನಲ್ಲಿ ಯಾರಾದರೂ ಮುಂದಾಳತ್ವ ವಹಿಸಲಿ, ಅಥವಾ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಆಡಳಿತಾರೂಢ ಪಕ್ಷವಾದರೂ ಅದನ್ನ ಆ ಕೆಲಸಗಳನ್ನ ಮಾಡ್ಲಿ. ಇಲ್ಲದಿದ್ರೆ ಜಿಲ್ಲೆಯ ಶಾಸಕದ್ವಯರಾದ್ರೂ ಜಿಲ್ಲೆಯ ಜನತೆಯ ಪರವಾಗಿ ಒಂದು ದೇವ ಸನ್ನಿಧಿಯಲ್ಲಿ ಆ ಮನವಿ ಕೊಡುವಂಥದ್ದು ಆಗ್ಲಿ. ಅದಾದ್ರೆ ಒಂದು ಭೇಟಿಗೂ ಸಹ, ಖಾಸಗಿ ಭೇಟಿ ಸಂದರ್ಭದಲ್ಲೂ ಸಹ ಕೊಡಗಿನ ಹಿತಾಸಕ್ತಿಯನ್ನ ಕಾಪಾಡಿದ ಹಾಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ಲಿ. ಥ್ಯಾಂಕ್ ಯು. ಅದೇ ನಾವು ಇಲ್ಲಿ ಕೊಡಗಿನ ಸಂಬಂಧ ನಾವೀಗೇನು ಪ್ರಸ್ತಾಪ ಮಾಡಿದ್ವಿ, ಆ ವಿಚಾರವಾಗಿ ಮನವಿ ಕೊಟ್ಟು ಏನಾದ್ರು ಇಂಪ್ಲಿಮೆಂಟ್ ಆದ್ರೆ ಅದು ಕೇವಲ ಕೊಡಗಿಗೆ ಮಾತ್ರ ಲಾಭ ಆಗುವಂತದಲ್ಲ, ಕೊಡಗಿನ ಆಚೆಗೆ, ಕೊಡಗಿನ ಗಡಿ ಆಚೆಗೆ ಮೈಸೂರು, ಮಂಡ್ಯ, ಬೆಂಗಳೂರು, ಇವನ್ ತಮಿಳುನಾಡಿಗೂ ಕೂಡ ಲಾಭ ಇದೆ ಇದರಿಂದ. ಆ ನಿಟ್ಟಿನಲ್ಲಿ ಇದನ್ನ ನೀವು ಮಾತಾಡೋದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರನ್ನು ನೋಡಿ ಬಿಡ್ತಾರನ್ನ ನೀವು ಕೇಳ್ಬೋದು. ಅವ್ರು ನೋಡದೇ ಇರ್ಬೋದು, ಆದ್ರೆ ಅವರ ಬೆಂಬಲಿಗರು, ಅವರ ಪಕ್ಷದವ್ರು ನೋಡ್ತಾರೆ. ಆ ಮೂಲಕ ಅದು ಎಲ್ಲಿಗೂ ತಲುಪಬೇಕು ಒಂದ್ ಸಣ್ಣ ಪ್ರಯತ್ನ ಆದ್ರೆ ನಮಗೂ ಕೂಡ ಖುಷಿನೇ. ಆ ನಿಟ್ಟಿನಲ್ಲಿ ನಾವು ಮಾತಾಡಿದ್ದೇವೆ. ಥ್ಯಾಂಕ್ ಯು ಗುಡ್ಡಪ್ಪರ್, ಮಾತಾಡಿದ್ವಿ. ಧನ್ಯವಾದ. ಸ್ನೇಹಿತರೆ, ನೀವು ಕಂಟೆಂಟ್ ನೋಡಿದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ನಾಡಿದ್ದು 16ನೇ ತಾರೀಕು ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಏನಾಗುತ್ತೆ ಅವ್ರು ಬಂದು ಹೋದ ನಂತರ ಗೊತ್ತಾಗುತ್ತೆ. ಈ ವಿಚಾರವಾಗಿ ಆಸಕ್ತಿ ವಹಿಸ್ತಾರ, ಮನವಿಯನ್ನು ಕೊಡ್ತಾರ, ಆ ಕುರಿತಾದ ಅಪ್ಡೇಟ್ ಇದ್ದಾಗ ಅದನ್ನು ಕೂಡ ನಿಮ್ ಜೊತೆಗೆ ಹಂಚಿಕೊಳ್ತೇವೆ. ಥ್ಯಾಂಕ್ ಯು. ಕ್ಷಮವಾಗಿರಿ. ಧನ್ಯವಾದ.